ಬಡ ಜನರ ಜೀವದ ಹಕ್ಕಿಗೆ ಸುಳ್ಳಿನ ದಾಖಲೆಗಳನ್ನು ಒಡೆಯಲಾಗುತ್ತಿದೆಯಾ? ಇನಾಮ್ ಜಮೀನಿನ ಮೇಲೆ ನಿಜವಾದ ವಾರಸುದಾರರನ್ನು ತಳ್ಳಿ ಅಕ್ರಮ ಪಹಣಿಗೆ ಅವಕಾಶ ಕೊಡಲಾಗುತ್ತಿದೆಯಾ? ಏನಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಗ್ರಾಮದ ನೀರಗಂಟಿ ಚಾಕರಿ ಮಾಡುತ್ತಿದ್ದ ಶಂಭುಗನ ಮಗ ಲಿಂಗ, ಅರಕೇರಿಗನ ಮಗ ಲಿಂಗ ಎರಡು ಕುಟುಂಬಗಳು ಬದುಕಿದ್ದು, ವಾರಸುದಾರರು ಯಾರು ಇಲ್ಲವೆಂದು ಸುಳ್ಳು ಹೇಳಿ ಈ ಗ್ರಾಂಟ್ ಮಾಡಿಸಿಕೊಂಡಿರುವುದನ್ನು ವಜಾ ಮಾಡಬೇಕೆಂದು ಆಗ್ರಹಿಸಿ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಕೋಲಾರ ಡಾಕ್ಟರ್ ಸಂದೇಶ್ ರವರು ಆಗ್ರಹಿಸಿದರು. ಬೋಜಗ್ಗನ ಮೊಮ್ಮಗನ ಮಗನಾದ ಆರ್ ವೆಂಕಟಚಲಪತಿ, BNHV ರಾಮಯ್ಯರವರು ಕ್ರಯಧಾರರು. ಇವರು ಕ್ರಯಧಾರರೆಂಬುದನ್ನು ಮರೆಮಾಚಿ ಸುಳ್ಳು ಹೇಳಿ ನೀರಗಂಟಿ ಇನಾಮ್ ಜಮೀನನ್ನ ರೀಗ್ರಾಂಟ್ ಪಹಣಿ ಮಾಡಿಸಿಕೊಂಡು ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಈ ವಿಚಾರವಾಗ ಸಂದೇಶ್ ಅವರು ನ್ಯಾಯ ಕೊಡಿಸುವುದಾಗಿ ಮುಂದಾಗಿದ್ದು, PK ಕೃಷ್ಣಪ್ಪ, ಮುತ್ತುರಾಜ್, R ಲಕ್ಷ್ಮಮ್ಮ ನಾಗರಾಜು, ಮುನಿರಾಜು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಮಸ್ಕಾರ. ಇವತ್ತು ನೋಡಿ, ಇದು ಬೆಂಗಳೂರು ಬೇಗೂರು ಗ್ರಾಮ ಸರ್ವೆ ನಂಬರ್ 200, 204. ಇಲ್ಲೇನಿದ್ದಾರೆ, ಇವಾಗ ನಾನು ಸುತ್ತ ಏನು ನಿಂತ್ಕೊಂಡಿದ್ದಾರೆ, ಇವರು ಈ ಜಮೀನು ಪ್ರಾಪರ್ಟಿ ನಿಜವಾದ ವಾರಸುದಾರರು. ಅಂದರೆ ಲಿಂಗಪ್ಪ ಅಂತ ಇರ್ತಾರೆ, ಲಿಂಗಪ್ಪನ ಮಕ್ಕಳು ಮತ್ತು ಮೊಮ್ಮಕ್ಕಳು ಇವರಿಗೆ ಜಮೀನು ಬರಬೇಕಿತ್ತು. ಏನೋ 200 ಸರ್ವೆ ನಂಬರ್ 200, 204. ಈ ಜಮೀನು ಏನು ಮಾಡಿದ್ದಾರೆ, ಇವ್ರಿಗೆ ಗೊತ್ತಿಲ್ದಿರ, ಅಂದರೆ ಏನೋ ಇವ್ರಿಗೆ ಗೊತ್ತಿಲ್ದಿರ ಇವ್ರ ಸ್ವಂತ ಮಾವಂದರು ಮತ್ತು ಸ್ವಂತ ಸಂಬಂಧಿಕರು ಮತ್ತು ಬಿಲ್ಡರ್ಗಳು ಮಂಜುನಾಥ್ ರೆಡ್ಡಿ, ರಾಜಶೇಖರ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ನಾರಾಯಣ ರಾಜು ಇವರೆಲ್ಲ ಸೇರಿ ಏನು ಮಾಡ್ತಾರೆ, ಇವ್ರಿಗೆ ಗೊತ್ತಿಲ್ದಿರ, ಅಂದರೆ ಏನೋ ಪ್ರಾಪರ್ಟಿ ನಿಜವಾದ ಓನರ್ಸ್ ಇವ್ರಿಗೆ ಗೊತ್ತಿಲ್ದಿರ ಪಾಪ ಆ ಬಿಲ್ಡರ್ಗಳಿಗೆ ರಿಜಿಸ್ಟರ್ ಮಾಡಿಕೊಂಡು ಇವ್ರಿಗೆ ಏನು ದುಡ್ಡು ಕಾಸು ಅದು ಇದು ಏನು ಕೊಡ್ದಿರ ಇವ್ರಿಗೆ ಮೋಸ ಆಗಿರೋಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ಕೆಲವೇ ದಿನಗಳಲ್ಲಿ ಇದೇ ಜಾಗ, ಇವಾಗ ನಾವೇನು ಇಲ್ಲಿ ನಿಂತ್ಕೊಂಡಿದ್ದೀವಿ, ಇದೇ ಜಾಗದಲ್ಲಿ ಪೆಂಡಲ್ ಹಾಕ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಇವಾಗ ಏನು ಇವರು ಫ್ಯಾಮಿಲಿನ ಬಿಟ್ಟು, ಅಂದರೆ ದೊಡ್ಡ ಹೆಂಡತಿ ಮಕ್ಳು ಇವ್ರು ಏನಿದ್ದಾರೆ, ಲಿಂಗನ ಕುಟುಂಬಸ್ಥರು ಇವ್ರು ಏನಿದ್ದಾರೆ, ವಾರಸುದಾರ ಇವ್ರು ಏನಿದ್ದಾರೆ, ಇವ್ರನ್ನ ಬಿಟ್ಟು ಖಾತೆ ಮಾಡಿರೋದ್ರಿಂದ ಆ ಖಾತೆನ ವಜಾ ಮಾಡಿ ಲಿಂಗನ ಹೆಸರಿಗೆ ಖಾತೆ ಕೂರಿಸ್ಬೇಕು ಅಂತ ಇದೇ ಜಾಗದಲ್ಲಿ, ಅಂದರೆ ಬೇಗೂರು ಸರ್ವೆ ನಂಬರ್ 200, 204 ಈ ಎರಡೂ ಸರ್ವೆ ನಂಬರ್ ಜಾಗದಲ್ಲಿ ಪೆಂಡಲ್ ಹಾಕ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ. ನೋಡ್ತಾ ಇರೋಂಥವರೆಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇವರು ಒಂದು ಕುಟುಂಬಕ್ಕೆ ನ್ಯಾಯ ಸಿಗೋದಕ್ಕೆ ಸಹಕರಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.